ಈ ಸಮಾಜದಲ್ಲಿ ಬೆಳೆದ ನಾವು ಸಮಾಜದ ಋಣ ತೀರಿಸಲು ಈ ಮಣ್ಣಿನ ಭಾಷೆ ಮತ್ತು ಸಂಸ್ಕೃತಿಯ ಏಳಿಗೆಗಾಗಿ ದುಡಿಯುತ್ತೇವೆ. ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನ್ಯೂಸ್ನ್ಯಾಗ ಮತ್ತು ಸೋಷಿಯಲ್ ಮೀಡಿಯಾದಾಗ ಎಲ್ಲರೂ ನೋಡಿರ್ತೀರಿ ಮುಕ್ಕಳೆಪ್ಪ ಲವ್ ಜಿಹಾದ್ ಅಂಥೇಳಿ. ನಾ ಯಾವುದೇ ಥರದ ಲವ್ ಜಿಹಾದ್ ಮಾಡಿಲ್ಲ. ನಾವು ಇಬ್ಬರು ಇಷ್ಟಪಟ್ಟ ಮದುವೆ ಆಗಿದ್ದೈತಿ ಮತ್ತು ನಾವು ಚಲೋ ತಮಗೆ ಬಾಳೆ ಮಾಡತ್ತೀವಿ. ನಾವು ಖುಷಿ ಅದೇವಿ. ಯಾರು ನಮ್ಗೆ ಕಿರಿಕಿರಿ ಮಾಡಕ್ಕೆ ಹೋಗ್ಬೇಡ್ರಿ. ಮತ್ತು ನಾವು ಯಾವುದೇ ಥರದ ಮತಾಂತರ ಮಾಡಿಲ್ಲ. ಇವತ್ತು ಯಾರಾದರೂ ಮುಸ್ಲಿಂ ಮೌಲ್ವಿಗಳು, ಮುಸಲ್ಮಾನ ಧಾರ್ಮಿಕ ಪಂಡಿತರು, ಇಲ್ಲ ಮುಸ್ಲಿಂ ಸಂಘಟನೆಯವರು ಏನಾದರೂ ಲವ್ ಕೇಸರಿ ಇದು ಆ ಥರ ಏನಾದ್ರು ಗಲಾಟೆ ಮಾಡಿದ್ರೆ ನಮ್ಮ ಮುಸ್ಲಿಂ ಹುಡುಗಿನ ಮತಾಂತರ ಮಾಡೋ ಉದ್ದೇಶದಿಂದ ಹಿಂದೂ ಯುವಕ ಮದುವೆ ಆಗ್ತಿದ್ದಾನೆ ಅಂತ ಫತ್ವಾ ಅಂತ ಏನಾರು ಹೇಳ್ತಿರಲ್ಲ, ಅವಾಗ ಅವ್ರು ಏನಾರು ಮಾಡ್ತಿದಾರ? ಅಂದಮೇಲೆ ಮುಕ್ಕಳಪ್ಪ ಮತ್ತು ಗಾಯತ್ರಿ ಮದುವೆ ಆದಾಗ ಯಾಕೆ ಈ ಗಾಂಚಲಿ ನಿಮ್ಮದು? ಹಲೋ ನಮಸ್ಕಾರ. ನಿತಿನ್ ಮತ್ತು ಸುಹಾನ ಸೈಯದ್ ಸಿಂಗರ್ಗಳು ಮದುವೆ ಆಗಿದ್ದಾರೆ. ಮಂತ್ರ ಮಾಂಗಲ್ಯದ ಮೂಲಕ ಮದುವೆ ಆಗಿದ್ದಾರೆ. ಆ ಎನ್ವೈರನ್ಮೆಂಟ್ ನೋಡ್ತಾ ಇದ್ದೆ. ಕುವೆಂಪು ಕಾಣಿಸ್ತಾ ಇದ್ರು, ಬಸವಣ್ಣ ಕಾಣಿಸ್ತಾ ಇದ್ರು, ಅಂಬೇಡ್ಕರ್ ಕಾಣಿಸ್ತಾ ಇದ್ರು. ಈ ಮಂತ್ರ ಮಾಂಗಲ್ಯ ಮದುವೆ ಬಗ್ಗೆ, ಈ ಸಿಂಪಲ್ ಮದುವೆ ಬಗ್ಗೆ ಬಹಳ ನಂಬಿಕೆ ಇಟ್ಟು ನಾನು. ಇವೆಲ್ಲ ಆಗ್ತಾ ಇರಬೇಕು. ಇನ್ನು ಧರ್ಮದ ವಿಚಾರ, ಸುಹಾನ ಸೈಯದ್ ಮುಸ್ಲಿಂ, ನಿತಿನ್ ಹಿಂದೂ ಹುಡುಗ. ಸಮಾಜ ಈ ಮದುವೆನ ಒಪ್ಪುತ್ತೋ ಒಪ್ಪಲ್ವೋ? ಭಾರತ ದೇಶದ ಈಗಿನ ಸ್ಥಿತಿಯಲ್ಲಿ ಅಷ್ಟು ಸುಲಭಕ್ಕೆ ಬೇರೆ ಬೇರೆ ಧರ್ಮದ ಅನ್ಯ ಧರ್ಮಗಳ ವಿವಾಹವನ್ನು, ಪ್ರೇಮ ಪ್ರಕರಣವನ್ನು ಒಪ್ಕೊಳ್ಳಲ್ಲ. ಸಾಮಾನ್ಯವಾಗಿ ಈ ದೇಶದಲ್ಲಿ ಅದು ನಡೆಯುತ್ತೆ. ಆದರೆ ಹೇಗೆ ನಡೆಯುತ್ತೆ ಅಂದರೆ, ಹುಡುಗನ ಧರ್ಮ ಯಾವುದು, ಹುಡುಗಿಯ ಧರ್ಮ ಯಾವುದು, ಈ ಆಧಾರದಲ್ಲಿ ಈ ದೇಶದಲ್ಲಿ ಅನೇಕ ವಿಮರ್ಶೆಗಳು ನಡೀತಾ ಇದ್ದಾವೆ. ಮಾಧ್ಯಮಗಳು ಸೇರಿದ ಹಾಗೆ ಎಲ್ಲರೂ ಸುಹಾನ ಸೈಯದ್ ಮತ್ತು ನಿತಿನ್ ಮದುವೆನ ಶ್ಲಾಘಿಸಿದವೆ, ಹೊಗಳಿದವೆ, ಅದ್ಭುತ ಎಂದಿದ್ದಾವೆ. ಸಿಹಿಗಾಳಿ ಸಹಿ ಹಾಕಿದ ಮನಸ್ಸಿನಲ್ಲಿ ರೀಲ್ಸಿಂದ ಹಿಡಿದು ಶಾರ್ಟ್ವರೆಗೂ ಈ ಥರದ ಹಾಡುಗಳನ್ನು ಹಾಕಿ ಈ ಮದುವೆಗೆ ಬಹುಪರಾಕ್ ಹೇಳಿದ್ದಾವೆ. ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಈ ಮದುವೆಗೆ ಆಶೀರ್ವಾದ ಕೂಡ ಮಾಡಿದ್ದಾರೆ. ಸಂತೋಷ, ನಾವು ಒಪ್ತೇವೆ. ನಾವು ಯಾವುದೇ ಕಾರಣಕ್ಕೂ, ಯಾವುದೇ ರೀತಿಯಲ್ಲೂ ಧರ್ಮದ ಕಾರಣಕ್ಕೆ ಈ ಪ್ರೇಮ ಪ್ರಕರಣವನ್ನು, ಈ ಲವ್ ಮ್ಯಾರೇಜನ್ನ ವಿರೋಧಿಸೋರಲ್ಲ, ನಾವು ಬೆಂಬಲಿಸೋರು. ಅದು ಯಾವತ್ತಿಗೂ ಕೂಡ ಹೊಸ ಕಥೆಗಳೇನಿಲ್ಲ. ಆದರೆ ನನ್ನ ದೇಶದ ಒಳಗಡೆ ಕೆಲವು ಮಾನಸಿಕತೆಗಳು ಮಾಧ್ಯಮಗಳು ಸೇರಿದ ಹಾಗೆ ಹೇಗಿದಾವಂದರೆ, ಹುಡುಗನ ಧರ್ಮ ಯಾವುದು, ಹುಡುಗಿಯ ಧರ್ಮ ಯಾವುದು, ಅದರ ಆಧಾರದಲ್ಲಿ ಇಂಥ ಪ್ರೇಮ ಪ್ರಕರಣವನ್ನು, ಇಂಥ ಲವ್ ಮ್ಯಾರೇಜ್ಗಳನ್ನು ಅಳಿತವೆ, ಸುದ್ದಿಗಳನ್ನು ಮಾಡ್ತವೆ, ದ್ವೇಷದ ಬೆಂಕಿಯನ್ನು ಇಡ್ತವೆ. ನಾನು ಏನು ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಅರ್ಥ ಆಯ್ತಾ? ಮುಕ್ಕಳಪ್ಪ ಮತ್ತು ಗಾಯತ್ರಿ. ಮುಕ್ಕಳಪ್ಪ ಮೊಹಮ್ಮದ್ ಖ್ವಾಜಾ ಮತ್ತು ಗಾಯತ್ರಿ ಇವರ ಮದುವೆ ಕೂಡ ಈ ಒಂದು 15 ದಿವಸ, 1 ತಿಂಗಳ ಹಿಂದೆ ನಡೀತು. ದೊಡ್ಡ ಮಟ್ಟದಲ್ಲಿ ಗಲಾಟೆ. ಮದುವೆ ಆಗಿ 3 ತಿಂಗಳವರೆಗೂ ಅವರ ಹೆತ್ತವರು, ಅವ್ರ ಪೋಷಕರು ಸುಮ್ಮನೆ ಇದ್ದರು. 3 ತಿಂಗಳಾದಮೇಲೆ ಇವರಿಬ್ಬರು ಮದುವೆ ಆಗಿದ್ದಾರೆ ಅಂತ ಗೊತ್ತಾದ ತಕ್ಷಣ ಈ ಹಿಂದೂ ಸಂಘಟನೆಯ ಕೆಲವರು ಇದು ಲವ್ ಜಿಹಾದ್ ಅಂತ ಹೇಳ್ಬಿಟ್ಟು ಗಲಾಟೆ ಶುರು ಮಾಡಿದ್ರು. ಮುಕ್ಕಳಪ್ಪ ಕೂಡ ಫೇಮಸ್ಸು ಕರ್ನಾಟಕದಲ್ಲಿ. ಮುಕ್ಕಳಪ್ಪ ಯೂಟ್ಯೂಬ್ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಂಥ ಮೊಹಮ್ಮದ್ ಖ್ವಾಜಾ ಮನೆ ಮಾತಾಗಿದ್ದ ತನ್ನ ಹಾಸ್ಯದ ಮೂಲಕ. ಅದೇ ಯೂಟ್ಯೂಬ್ ಚಾನಲಲ್ಲಿ ಕೆಲಸಕ್ಕೆ ಅಂತ ಹೋದಂಥ ಗಾಯತ್ರಿ ಜೊತೆ ಆತನ ಮದುವೆ ಆಗ್ತದೆ, ಪ್ರೇಮ ಆಗ್ತದೆ, ಮದುವೆ ಆಗ್ತಾರೆ. ಇದನ್ನು ಕೂಡ ಸುಹಾನ ಸೈಯದ್ ಮತ್ತು ನಿತಿನ್ ಪ್ರೇಮ ಪ್ರಕರಣ ಮತ್ತು ಮದುವೆ ಥರನೇ ನೋಡ್ಬೇಕು ತಾನೆ, ಅದೇ ಆ್ಯಂಗಲಲ್ಲಿ ವಿಮರ್ಶೆ ಮಾಡಬೇಕು ತಾನೆ. ಆದರೆ ಇವ್ರು ಏನು ಮಾಡ್ತಾರೆ, ಈ ಪ್ರೇಮ ಪ್ರಕರಣವನ್ನು, ಆ ಪ್ರೇಮ ಪ್ರಕರಣವನ್ನು ಬೇರೆ ಬೇರೆ ಥರದಲ್ಲಿ ನೋಡ್ತಾರೆ. ನಿತಿನ್ ಮತ್ತು ಸುಹಾನ ಸೈಯದ್ ಅವರದ್ದು ಮಾದರಿ ಮದುವೆ, ಮುಕ್ಕಳಪ್ಪ ಅಲಿಯಾಸ್ ಮೊಹಮ್ಮದ್ ಖ್ವಾಜಾ ಮತ್ತು ಗಾಯತ್ರಿದು ಲವ್ ಜಿಹಾದ್ ಅಂತ ವಿಮರ್ಶೆ ಮಾಡ್ತಾರೆ. ನೋಡಿ ಹೇಗಿದೆ ನೋಡಿ. ಹುಡುಗ ಹಿಂದೂ ಆಗಿದ್ದರೆ ಮಾದರಿ ಮದುವೆ, ಹುಡುಗ ಮುಸ್ಲಿಂ ಆಗಿದ್ರೆ ಲವ್ ಜಿಹಾದ್. ಎಂತಹ ಮತಿಗೆಟ್ಟ, ಎಂಥ ಕೆಟ್ಟ ಅಪಾಯಕಾರಿ ಮಾನಸಿಕತೆ ನೋಡಿ ಇದು. ಚಿಕ್ಕ ಮಕ್ಕಳಿಗೆ ಕೂಡ ಅರ್ಥ ಆಗ್ತದೆ ಈ ನನ್ನ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನು. ಚಿಕ್ಕ ಮಕ್ಕಳಿಗೆ ಕೂಡ ಅರ್ಥ ಆಗುತ್ತೆ ಇವರು ಏನು ಮಾಡ್ತಾ ಇದ್ದಾರೆ. ಇಲ್ಲಪ್ಪ, ಅಫ್ದಾಬ್ ಅನ್ನುವಂತಹ ಒಬ್ಬ ಮುಸಲ್ಮಾನ ಯುವಕನನ್ನ ಶ್ರದ್ಧಾ ಎನ್ನುವಂತಹ ಹಿಂದೂ ಯುವತಿ ಮದುವೆ ಆಗ್ತಾಳೆ. ಆಮೇಲೆ ಏನಾಯ್ತು, ಶ್ರದ್ಧಾಳನ್ನ ಕತ್ತರಿಸಿ ಅವನು ಫ್ರಿಜ್ಜಲ್ಲಿ ಇಟ್ಟ. ಅದೇ ಥರ ಮುಸಲ್ಮಾನ ಯುವಕರನ್ನ ಹಿಂದೂ ಯುವತಿಯರು ಮದುವೆ ಆದರೆ ಕತ್ತರಿಸಿ ಫ್ರಿಜ್ಜಲ್ಲಿ ಇಡ್ತಾರೆ ಅನ್ನುವಂಥ ಒಂದು ನೆರೇಟಿವ್ ಸೆಟ್ ಮಾಡಿದ್ರು. ಹಿಂದೂ ಯುವಕ, ಹಿಂದೂ ಯುವತಿ ಈ ಪ್ರೇಮ ಪ್ರಕರಣದಲ್ಲೇ ಎಷ್ಟು
ಕ್ರೈಮ್ಗಳಾಗಿದ್ದಾವೆ. ಡೀಟೇಲ್ಸ್ಗಳು ನಿಮ್ಮ ಹತ್ರ ಇಲ್ವಾ? ನಾವೇನಾದ್ರು ಹೇಳ್ಬೇಕಾ? ಈ ಪ್ರೇಮ ಪ್ರಕರಣಗಳಲ್ಲಿ ಅಥವಾ ಈ ಪ್ರೇಮ ಪ್ರಕರಣದ ಮ್ಯಾರೇಜ್ ಕಹಾನಿಗಳಲ್ಲಿ ಕ್ರೌರ್ಯಗಳಾದರೆ ಅದು ಧರ್ಮಕ್ಕೆ ಸಂಬಂಧಪಟ್ಟಿದ್ದಲ್ಲ, ಅದು ಮಾನಸಿಕತೆಗೆ ಸಂಬಂಧಪಟ್ಟಿದ್ದು. ಹಿಂದೂ ಮುಸ್ಲಿಂ ಮದುವೆಗಳಲ್ಲೂ ಕೂಡ, ಪ್ರೇಮ ಪ್ರಕರಣಗಳಲ್ಲೂ ಕೂಡ ಈ ಥರದ ಅನೇಕ ಘಟನೆಗಳಾಗಿದ್ದಾವೆ. ಅದು ನಿಮಗೆ ಗೊತ್ತಿಲ್ವಾ? ಏನಂದರೆ ಹಿಂದೂ ಯುವತಿಯರನ್ನು ಮುಸಲ್ಮಾನರು ಟಾರ್ಗೆಟ್ ಮಾಡ್ತಾರೆ, ಮತಾಂತರ ಮಾಡ್ತಾರೆ, ಜಿಹಾದ್ ಮಾಡ್ತಾರೆ ಅಂತ ಹೇಳ್ತಾ ಮುಸಲ್ಮಾನರನ್ನ ವಿಲನ್ ಮಾಡ್ತಾನೇ ಇರಬೇಕು. ಆ ಮೂಲಕ ಸಾಮಾಜಿಕವಾಗಿ ರಾಜಕೀಯವಾಗಿ ತಮ್ಮ ಬೇಳೆಯನ್ನು ಬೇಯಿಸ್ಕೋಬೇಕು. ಆ ತಂತ್ರವನ್ನಷ್ಟೇ ಇವ್ರು ಮಾಡ್ತಾರೆ. ಹಾಗಾಗಿ ಇವರಿಗೆ ಸುಹಾನ ಸೈಯದ್ ಮತ್ತು ನಿತಿನ್ ಮದುವೆ, ಮುಕಳಪ್ಪ ಮತ್ತು ಗಾಯತ್ರಿ ಮದುವೆ ಬಹಳ ವ್ಯತ್ಯಾಸವಾಗಿ ಕಾಣಿಸೋದೇನು ಕಾಣಿಸಲ್ಲ, ಮಣ್ಣು ಕಾಣಿಸಲ್ಲ. ಈ ಥರದ ನೆರೆಟಿವ್ ಸೆಟ್ ಮಾಡೋದೇ ಇವರ ಅಜೆಂಡಾ ಆಗಿರುತ್ತದೆ. ಇದನ್ನು ನಾವು ತಲೆಗೆ ಹಾಕೋಣ. ಈ ಮಾನಸಿಕತೆಯ ವಿರುದ್ಧವೇ ನಾನು ವಿಡಿಯೋ ಮಾಡಬೇಕಂತ ಬಂದಿದ್ದೆ ಇವತ್ತು. ಇಂತಹ ಪ್ರೇಮ ಪ್ರಕರಣಗಳನ್ನು 2 ರೀತಿಯಲ್ಲಿ ವಿಮರ್ಶೆ ಮಾಡ್ತಾರೆ. ಮೊದಲನೇದು ಹುಡುಗನ ಧರ್ಮ ಯಾವುದು ಅನ್ನುವ ಆಧಾರದಲ್ಲಿ ವಿಮರ್ಶೆಗಳಾಗುತ್ತೆ, ನಿರಾಕರಣೆಗಳು ಕೂಡ ನಡೀತವೆ. ಇನ್ನೊಂದು, ಈ ಥರದ ಮ್ಯಾರೇಜನ್ನು ಒಪ್ಪೋದೂ ಇಲ್ಲ, ಆ ಕಡೆ ನಿರಾಕರಿಸೋದೂ ಇಲ್ಲ, ಅಡ್ಗೋಡೆ ಮೇಲೆ ದೀಪ ಇಟ್ಟಂತ ಬರೀತಾರೆ. ಭಾರತ ದೇಶದ ಮಟ್ಟಿಗೆ ಅನ್ಯ ಧರ್ಮದ ಮದುವೆಗಳು ನಡಿಬೇಕು ಅನ್ನೋ ಒತ್ತಾಯವನ್ನೇ ನಾನು ಮಾಡ್ತೀನಿ. ನಮ್ಮ ಮನೆಯಲ್ಲಾದರೂ ಅಷ್ಟೇ, ನಿಮ್ಮ ಮನೆಯಲ್ಲಾದರೂ ಅಷ್ಟೇ. ಆದರೆ ಈ ದೇಶದಲ್ಲಿ 2 ಧರ್ಮಗಳ ನಡುವಿನ ಸಂಪ್ರದಾಯ, ಸಂಸ್ಕೃತಿ, ಈ ಭಿನ್ನತೆಗಳನ್ನು ಮೀರಿ ಬದುಕೋದಾದರೆ ಮಾತ್ರ ಈ ಮದುವೆಗಳೆಲ್ಲ ತುಂಬ ಸಲೀಸಾಗ್ತವೆ. ನೀನು ನಿನ್ನ ಪಾಡಿಗಿರು, ನಾನು ನನ್ನ ಪಾಡಿಗಿರ್ತೀನಿ. ಇಲ್ಲಿ ಮತಾಂತರಗಳಾಗಲಿ, ಮತಾಂತರದ ಒತ್ತಡಗಳಾಗಲಿ, ನೀನು ನನ್ನ ಧರ್ಮವನ್ನೇ ಫಾಲೋ ಮಾಡಬೇಕು ಅನ್ನುವಂಥ ಒತ್ತಡಗಳನ್ನು ಹೇರಿ, ಅದು ಅವಳಿಗೆ ಇಷ್ಟ ಇದ್ದರೆ ಅವಳು ಮಾಡ್ತಾಳೆ, ಅವನಿಗೆ ಇಷ್ಟ ಇದ್ದರೆ ಅದು ಮಾಡ್ತಾನೆ. ಆದರೆ ಒತ್ತಡಗಳನ್ನು ಹೇರಿ ಹೀಗೇ ಬದುಕಬೇಕು ಅನ್ನುವಂತಹ ರೂಲ್ಸ್ ರೆಗ್ಯುಲೇಷನ್ಸ್ ಹಾಕಿದ್ರೆ ಆ ಮದುವೆಗಳು ಬಹಳ ದಿನ ಉಳ್ಕೊಳ್ಳೋದಿಲ್ಲ. ಈಗ ಸುಹಾನ ಸೈಯದ್ ಮತ್ತು ನಿತಿನ್ ಇವರ ಮದುವೆಗೆ ಸಂಬಂಧಪಟ್ಟ ಹಾಗೆ ಅವರೇ ಬೈಟ್ ಕೊಟ್ಟರು. ನಮ್ಮ ಮನೆಗಳಲ್ಲೂ ಕೂಡ ಇದಕ್ಕೆ ಒಪ್ಪಿಗೆ ಇರಲಿಲ್ಲ, ಬಹಳ ಟೈಮ್ ತಗೊಂಡ್ವಿ. ಆನಂತರ ನಾವು ಈ ಮದುವೆಗೆ ನಮ್ಮ ಹೆತ್ತವರನ್ನು ನಾವು ಒಪ್ಸಿದ್ವಿ. ಅವರು ಕೂಡ ಯೋಚನೆ ಮಾಡ್ತಾರೆ, ಯಾವುದೇ ಪೋಷಕರಾಗಿರಲಿ, ಈಗ ಮುಸಲ್ಮಾನ ಕುಟುಂಬದವರಾಗಲಿ, ಹಿಂದೂ ಕುಟುಂಬದವರಾಗಲಿ, ಅನ್ಯ ಧರ್ಮದ ಮದುವೆಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಮನಸ್ಸು ಮಾಡೋದಿಲ್ಲ. ನಮ್ಮನೆ ಮಗಳು ಬೇರೆ ಧರ್ಮದ ಹುಡುಗನ್ನ ಪ್ರೀತಿ ಮಾಡ್ತಿದ್ದಾಳೆ, ನಮ್ಮನೆ ಹುಡುಗ ಬೇರೆ ಧರ್ಮದ ಹುಡುಗಿನ ಪ್ರೀತಿ ಮಾಡ್ತಿದ್ದಾರೆ ಅಂದ ತಕ್ಷಣ ಹೋಗಿ ಮದುವೆ ಆಗಿ ಬನ್ನಿ ಮದುವೆ ಮಾಡ್ತೀವಿ ಅಂತ ಹೇಳಲ್ಲ. ಮೊದಲು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ. ನಮ್ಮ ಸಂಪ್ರದಾಯಕ್ಕೂ ಅವರ ಸಂಪ್ರದಾಯಕ್ಕೂ ಆಗಬರಲ್ಲ. ಅವ್ರು ನಮಾಜ್ ಮಾಡ್ತಾರೆ, ನಾವು ಪೂಜೆ ಮಾಡ್ತೀವಿ, ಹೇಗೆ ನಮಗೆ ಹೊಂದಾಣಿಕೆ ಆಗ್ತದೆ, ದಯವಿಟ್ಟು ಬೇಡ ಅಂತಲೇ ಹೇಳ್ತಾರೆ. ಕೆಲವರು ಬೆದರಿಸ್ತಾರೆ. ಕೇವಲ ಜಾತಿಗಳ ವ್ಯತ್ಯಾಸ ಇದ್ದಿದ್ದಕ್ಕೆ ಮರ್ಯಾದೆ ಹತ್ಯೆಗಳಾಗಿ ಹೋಗಿದೆ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ, ನಮ್ಮ ರಾಜ್ಯದಲ್ಲೇ. ಹೀಗಿರಬೇಕಾದ್ರೆ ಅನ್ಯ ಧರ್ಮದ ವಿವಾಹವನ್ನು ಅಷ್ಟು ಈಸಿಯಾಗಿ 2 ಬದಿಯ ಪೋಷಕರುಗಳು ಒಪ್ಪೋದಿಲ್ಲ. ನಿತಿನ್ ಮತ್ತು ಸುಹಾನಕ್ಕೆ ಸಂಬಂಧಪಟ್ಟ ಹಾಗೆ ಸುದೀರ್ಘ ಕಾಲ ತಗೊಂಡಿದ್ದಾರೆ 2 ಮನೆಯ ಹೆತ್ತವರು, ಪೋಷಕರು. ಯಾಕಂದರೆ ತಮ್ಮ ಫ್ಯಾಮಿಲಿಗಳಿಗೆ ಉತ್ತರ ಕೊಡಬೇಕಲ್ಲ, ಲಾಂಗ್ ಟೈಮ್ ಒಂದು ಟೀಕೆ ಟಿಪ್ಪಣಿ ಅವಮಾನಗಳನ್ನು ಎದುರಿಸಬೇಕಾದಂಥ, ಸವಾಲುಗಳನ್ನು ಎದುರಿಸಬೇಕಾದಂಥ ಕಾನ್ಸೆಪ್ಟ್ಗಳು ನನ್ನ ದೇಶದ ಮಟ್ಟಿಗೆ. ಹಾಗಾಗಿ ಪೋಷಕರುಗಳು ಮೀನಮೇಷವನ್ನು ಎಣಿಸ್ತಾರೆ, ಹಿಂದೇಟಾಕ್ತಾರೆ. ಬದಲು ಕಡೆಗೆ ಮಕ್ಕಳು ಎಲ್ಲಿ ಕೈ ತಪ್ಪು ಹೋಗ್ತಾರೋ, ನಮ್ಮೆಲ್ಲರ ಕಂಟ್ರೋಲ್ ಮೀರಿ ಹೋಗಾಗಿದೆ, ಒಂದು ಅವರಿಗೆ ಹೊಡೆದು ಬಡ್ದು ಕಡಿವಾಣ ಹಾಕಬೇಕು, ಇಲ್ಲ ಕೆಟ್ಟ ದಾರಿ ಹಿಡಿಬೇಕು, ಅವ್ರ ಪಾಡಿಗೆ ಅವ್ರು ಚೆನ್ನಾಗಿ ಬದುಕಲಿ, ಇನ್ನೇನು ಮಾಡೋಕ್ಕಾಗ್ತದೆ, ನಾವೇನಾದ್ರು ಹಠ ಮಾಡಿದ್ರೆ ಎಲ್ಲಿ ಕೈ ತಪ್ಪು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಕೆಲವರು ಮದುವೆ ಮಾಡೇ ಬಿಡ್ತಾರೆ. ಭಾಳ ಕಡಿಮೆ ಪ್ರಮಾಣದಲ್ಲಿ ಯಾವ ಧರ್ಮ ಆದ್ರೇನು, ಯಾವ ಜಾತಿ ಆದರೆ ನಾವು ಮದುವೆ ಆಗಿ ಚೆನ್ನಾಗಿರಿ ಅಂತ ಯೋಚನೆ ಮಾಡೋದು ಭಾಳ ಕಡಿಮೆ. ತುಂಬ ಹೈ ಪ್ರೊಫೈಲ್ ಲೆವೆಲ್ ನಡೀತದೆ. ನೀವು ಬಾಲಿವುಡ್ಡಲ್ಲಿ ತಗೊಂಡ್ರೆ ಸಿಕ್ಕಾಪಟ್ಟೆ ಹಿಂದೂ ಹೆಣ್ಮಕ್ಳನ್ನು ಮುಸ್ಲಿಂ ಹುಡುಗರು ಮದುವೆ ಆಗಿದ್ದಾರೆ, ಸಿಕ್ಕಾಪಟ್ಟೆ ಮುಸ್ಲಿಮ್ಸ್ ಹೆಣ್ಮಕ್ಳನ್ನು ಹಿಂದೂ ಸೆಲೆಬ್ರಿಟಿಗಳು ಮದುವೆ ಆಗಿದ್ದಾರೆ. ಇವೆಲ್ಲ ನೀವು ನೋಡ್ತಾನೆ ಬಂದಿದ್ದೀರಿ. ಆದರೆ ಮಿಡ್ಲ್ ಕ್ಲಾಸ್ ಲೆವೆಲಲ್ಲಿ, ಬಡ ಮಧ್ಯಮ ವರ್ಗಗಳಲ್ಲಿ ಈ ಥರದ ಮದುವೆಗಳಾಗೋದು ಬಹಳ ಕಷ್ಟದ ವಿಚಾರ. ಆಮೇಲೆ ಈ ಸಮಾಜ ಉತ್ತರ ಬಯಸೋದು ಮತ್ತು ಪ್ರಶ್ನೆ ಮಾಡೋದು ಈ ಲೇಯರಲ್ಲಿರುವಂತಹ ವರ್ಗಗಳನ್ನೇ. ದೊಡ್ಡವರಿಗೆ ಇವರೆಲ್ಲ ಪ್ರಶ್ನೆ ಮಾಡೋಕ್ಕೆ ಹೋಗಲ್ಲ, ಅವರು ಇವರ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕೂ ಹೋಗಲ್ಲ, ತಲೆನೇ ಕೆಡಿಸ್ಕೊಳ್ಳೋಕೆ ಹೋಗಲ್ಲ. ಈ ಥರ ಇದೆ. ಸ್ನೇಹಿತರೆ, ನಾನು ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ನಮ್ಮ ಸೊಸೈಟಿ ಮುಕಳಪ್ಪ ಮತ್ತು ಗಾಯತ್ರಿ ಈ ಮದುವೆನ ಹೇಗೆ ನೋಡುತ್ತೆ, ನಿತಿನ್ ಹಾಗೂ ಸುಹಾನ ಇವರ ಮದುವೆನ ಹೇಗೆ ನೋಡುತ್ತೆ, ಈ ಪ್ರೇಮ ಪ್ರಕರಣವನ್ನು ಹೇಗೆ ನೋಡ್ತಾರೆ, ಈ ಪ್ರೇಮ ಪ್ರಕರಣ ಹೇಗೆ ನೋಡ್ತಾರೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಈ ವಿಡಿಯೋ ಮಾಡಿದ್ದೀರಿ. ಹೇಗಿದೆ ನಮ್ಮ ಮಾನಸಿಕತೆ? ಮಾಧ್ಯಮಗಳು ಸೇರಿದಾಗೆ ನಮ್ಮ ಥರ ವಿಮರ್ಶೆ ಮಾಡಬೇಕಾಗ್ತದೆ ಮಾಧ್ಯಮಗಳು ಇಂಥ ವಿಚಾರಗಳನ್ನು. ಮುಕಳಪ್ಪ ಗಾಯತ್ರಿ, ನಿತಿನ್ ಸುಹಾನ ಈ ಥರದ ಪ್ರೇಮ ಪ್ರಕರಣವನ್ನು ನಾನು ವಿಮರ್ಶೆ ಮಾಡಿದ್ನಲ್ಲ, ಅದೇ ಥರ ವಿಮರ್ಶೆ ಮಾಡಬೇಕು ಮಾಧ್ಯಮಗಳು. ಆದರೆ ಈ ನನ್ನ ಮಕ್ಕಳು ಏನು ಮಾಡ್ತಾರೆ, ಇದಕ್ಕೆ ಸಪ್ರೇಟ್ ಡಿಬೇಟು, ಆಗ್ಲೂ ರಾತ್ರಿ ಲವ್ ಜಿಹಾದ್ ಅಂತ ಕುಟ್ಟಿ ನಿತಿನ್ ಮತ್ತು ಸುಹಾನ ಮಾದರಿ ಮದುವೆ ಅಂತ ಹೇಳ್ಬಿಟ್ಟು ಬ್ಯಾಕ್ಗ್ರೌಂಡಲ್ಲಿ ರೀಲ್ಸು, ಶಾರ್ಟ್ಸು, ಸಿಹಿಗಾಳಿ ಹಾಡು, ಜನ್ಮದ ಅನುಬಂಧ ನಾನ್ಸೆನ್ಸ್ಗಳು ಇವರು. ಸಮಾಜದಲ್ಲಿ ವಿಷ ಬೀಜವನ್ನು ಬಿತ್ತುವವರೇ ಇವರು. ಈ ನನ್ನ ಮಕ್ಕಳು ಸರಿ ಹೋದರೆ ಎಲ್ಲರೂ ಸರಿ ಹೋಗ್ತಾರೆ ಅಂತ ಹೇಳೋದಕ್ಕೋಸ್ಕರನೇ ಈ ವಿಡಿಯೋ ಮಾಡಿದ್ದೀನಿ.
ಗಾಯತ್ರಿ ಮತ್ತು ಮುಕುಳೆಪ್ಪ ದಂಪತಿ ಹಾಗೂ ನಿತಿನ್ ಮತ್ತು ಸುಹಾನ ದಂಪತಿಗಳು. ಇವರಿಬ್ಬರಿಗೂ ಶುಭವಾಗಲಿ, ಇವರ ಭವಿಷ್ಯ ಉಜ್ವಲವಾಗಲಿ, ಮಾದರಿಯಾಗಿ ನೀವು ಈ ಸಮಾಜದಲ್ಲಿ ಬದುಕಿ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತೇನೆ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.